ಸಂಪುಟ ವಿಸ್ತರಣೆಯ ಕಸರತ್ತು ಮುಂದುವರಿತಾ ಇದೆ. ಇವತ್ತೇ ಮುಖ್ಯಮಂತ್ರಿಗಳು ದೆಹಲಿಗೆ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿನಿಂದ ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ಸಂಜೆ 4:30ಕ್ಕೆ ದೆಹಲಿಯ ಹೈಕಮಾಂಡ್ ನಾಯಕರನ್ನು ತಲುಪುವ ಸಾಧ್ಯತೆ ಇದೆ. 4:30ಕ್ಕೆ ದೆಹಲಿಗೆ ತಲುಪ್ತಾರೆ. ವರಿಷ್ಠರು ಹಾಗೂ ಕೇಂದ್ರ ಸಚಿವರನ್ನ ಭೇಟಿಗೆ ತೆರಳುತ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಜೊತೆ ಮಹತ್ವದ ಚರ್ಚೆ ಆಗುತ್ತೆ. ಕೇವಲ ಡಿ.ಕೆ. ಶಿವಕುಮಾರ್ ಮಾತ್ರವಲ್ಲದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಬಿ.ಕೆ. ಹರಿಪ್ರಸಾದ್ ಅವರನ್ನು ಕೂಡ ಕರೆಸಿಕೊಳ್ಳುವ ಸಾಧ್ಯತೆಗಳಿದೆ. ಸಚಿವ ಸಂಪುಟ ವಿಸ್ತರಣೆಗೆ ಈಗ ಮುಹೂರ್ತ ಕೂಡಿ ಬಂದಿದೆ. ಅನೇಕ ದಿನಗಳಿಂದಲೂ ಕೂಡ 1.5 ತಿಂಗಳಾಯಿತು. ಹೊಸ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಹೊಸ ಸಂಪುಟ ಅಸ್ತಿತ್ವಕ್ಕೆ ಬಂದಿದೆ. ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ನಾವು ಕೂಡ ಮಂತ್ರಿಗಳಾಗಬೇಕು ಅಂಥೇಳಿ ಅನೇಕರು ಕಸರತ್ತನ್ನು ಮಾಡ್ತಾ ಇದ್ದಾರೆ, ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅನೇಕ ರೀತಿಯ ಲಾಬಿಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಜಾತಿವಾರು ಲಾಬಿ ಮಾಡ್ತಾ ಇದ್ದಾರೆ, ಪ್ರದೇಶವಾರು ಲಾಬಿ ಮಾಡ್ತಾ ಇದ್ದಾರೆ, ತಮಗಿರುವ ದೆಹಲಿಯ ಕಾಂಟ್ಯಾಕ್ಟ್ಗಳ ಮೂಲಕ, ಹೈಕಮಾಂಡ್ ಮೂಲಕ ಲಾಬಿ ಮಾಡ್ತಾ ಇದ್ದಾರೆ, ನಾಯಕರ ಮೂಲಕ ಲಾಬಿ ಮಾಡ್ತಾ ಇದ್ದಾರೆ. ಲಾಬಿ ಮಾಡುವ ಕಾರಣಕ್ಕಾಗಿಯೇ ಒಂದು 15ರಿಂದ 20 ಜನ ಈಗಲೂ ಕೂಡ ಒಂದು ವಾರದಿಂದ ನಿರಂತರವಾಗಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಾ ಇದ್ದಾರೆ. ಶತಾಯಗತಾಯ ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ನಾವು ಕೂಡ ಮಂತ್ರಿಗಳಾಗಬೇಕು ಅಂಥೇಳಿ ಒಂದು ಭಾಗ. ಇನ್ನು ಸಿದ್ದರಾಮಯ್ಯ ಸಂಪುಟದಲ್ಲಿ 3 ವರ್ಷಗಳ ಕಾಲ ಸಚಿವರಾಗಿರುವಂಥವರನ್ನು ಕೂಡ ಕೈಬಿಡಲಾಗಿದೆ. ಅವರು ಕೂಡ ಈಗ ಮತ್ತೊಮ್ಮೆ ಮರು ಸೇರ್ಪಡೆ ಆಗಬೇಕು ಅಂತ ಹೇಳಿ ಮತ್ತೊಮ್ಮೆ ಭಾರಿ ಪ್ರಯತ್ನವನ್ನು ಮುಂದುವರಿಸ್ತಾ ಇದ್ದಾರೆ. ಇದರ ಜೊತೆಗೆ 3 ವರ್ಷಗಳಲ್ಲಿ ನಮ್ಗೆ ಅವಕಾಶ ಸಿಕ್ಕಿಲ್ಲ, ನಾವು ಕೂಡ ಯೋಗ್ಯತೆಯನ್ನು ಹೊಂದಿದ್ದೇವೆ, ಅರ್ಹತೆಯನ್ನು ಹೊಂದಿದ್ದೇವೆ, ಆದರೂ ಕೂಡ ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಸರಿ, ನಮಗೂ ಅವಕಾಶವನ್ನು ಕೊಡಿ ಅಂಥೇಳಿ. ಇಲ್ಲಿ 3 ಪಂಗಡಗಳನ್ನು ಅಥವಾ 3 ವಿವಿಧ ರೀತಿಯ ಶಾಸಕರನ್ನು ಗುರುತಿಸಬಹುದು. ಅತಿ ಹಿರಿಯ ಶಾಸಕರಿದ್ದಾರೆ. 8 ಬಾರಿ 9 ಬಾರಿ ಗೆದ್ದಂಥವರು, 7 ಬಾರಿ ಗೆದ್ದಂಥವರಿದ್ದಾರೆ. ಅವರು ಹಿರಿಯರಾಗಿದ್ದಾರೆ, ಹಿರಿತನವನ್ನು ಹೊಂದಿದ್ದಾರೆ. ಈ ಹಿಂದೆ ಹಲವಾರು ಬಾರಿ ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಪಕ್ಷ ಅವರಿಗೆಲ್ಲವನ್ನೂ ಕೊಟ್ಟಿದೆ. ಪಕ್ಷಕ್ಕೆ ಅವರು ಕೂಡ ಅನೇಕ ತ್ಯಾಗಗಳನ್ನು ಕೊಟ್ಟಿದ್ದಾರೆ, ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇನ್ನು 2ನೇ ಭಾಗ ಅಂತ ಹೇಳಿದರೆ 3ರಿಂದ 4 ಬಾರಿ ಶಾಸಕರಾದಂಥವರು ಕೂಡ ಇದ್ದಾರೆ. ಅವರು ಕೂಡ ಸಚಿವ ಸಂಪುಟವನ್ನು ಸೇರ್ಪಡೆ ಮಾಡಬೇಕು ಅಂತ ಹೇಳಿ. ಇನ್ನು ಕೊನೆಯದಾಗಿ ಹೊಸ ಶಾಸಕರಿದ್ದಾರಲ್ಲ, ಯುವಕರಿಗೆ ಮುಂದಿನ ಪ್ರೇರಣೆಗೆ, ಮುಂದಿನ ನಾಯಕತ್ವಕ್ಕೆ ಬೆಲೆ ಕೊಡಬೇಕು ಅಂತ ಹೇಳಿದರೆ, ನಾಯಕತ್ವವನ್ನು ಬೆಳೆಸುವ ನಿಟ್ಟಿನಲ್ಲಿ ನೀರೆರೆದು ಪೋಷಿಸಬೇಕು ಅಂತ ಹೇಳಿದ್ರೆ ಹೊಸ ಶಾಸಕರಿಗೂ ಕೂಡ ಅವಕಾಶವನ್ನು ಕೊಡಬೇಕಾಗತ್ತೆ. ಸೊ ಹೀಗಾಗಿ 3 ರೀತಿಯ ಪಟ್ಟಿಗಳಲ್ಲಿ ಪಿಕ್ ಆ್ಯಂಡ್ ಚೂಸ್ ಯಾವ ರೀತಿ ಮಾಡ್ತಾರೆ, ಯಾರಿಗೆ ಅವಕಾಶ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಇನ್ನೇನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ.